ನೋಡ್ಬೋದು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿಸ್ತೇನೆ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಏನು ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದಬಳಕೆಯನ್ನು ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ದಂಧೆಗಳು ಇವತ್ತು ಇಸ್ಪೀಟ್ ದಂಧೆ ಇರ್ಬೋದು, ಮಟ್ಕ ದಂಧೆ ಇರ್ಬೋದು, ಜೊತೆಯಲ್ಲಿ ಇವತ್ತು ಮರಳು ಮಾಫಿಯಾ ಸೇರಿದಂತೆ ಈ ರೀತಿ ಅನೇಕ ದಂಧೆಗಳಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಈ ಶಾಸಕರ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಹುಟ್ಟು ಹೋರಾಟಗಾರರು 3 ಬಾರಿ ತಾಲೂಕಿನ ಶಾಸಕರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಜನಸೇವೆಯನ್ನು ತಾಲೂಕಿನ ಜನತೆ ಪರವಾಗಿ ಮಾಡಿರ್ತಕ್ಕಂಥ ದಿವಂಗತ ಶ್ರೀ ಅಪ್ಪಾಜಿ ಗೌಡರ ಧರ್ಮಪತ್ನಿಗಳು ಕಳೆದ ಬಾರಿ ಜನತಾದಳ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡರೂ ಕೂಡ ಹೋರಾಟವನ್ನು ಬಿಟ್ಟಿಲ್ಲ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂಥ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಏನು ಆಗ್ರಹ ಅಂತೇಳಿ JDSನ ಮುಖ್ಯ ಆಗ್ರಹ ಏನು ಅಂತೇಳಿ ಇಲ್ಲಿ ಇವತ್ತಿನಿಂದ ಅಲ್ಲ, ಬಹಳಷ್ಟು ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಒಂದು ರೀತಿ ದೌರ್ಜನ್ಯವನ್ನು ಎಸೆತಕ್ಕಂಥದ್ದು ಅಥವಾ ಬಂದು ನಮ್ಮ ಪಕ್ಷಕ್ಕೆ ತಲೆಬಾಗಿ ಸೇರ್ಪಡೆಯಾಗಿ ಇಲ್ಲದೆ ಹೋದರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಕಿರುಕುಳನೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಮಾತನಾಡ್ತೇವೆ. ನಡೀಲಿ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ರಿಪಬ್ಲಿಕ್ ಭದ್ರಾವತಿ ಏನಿದೆ ಅದನ್ನು ತೊಲಗಿಸೋ ನಿಟ್ಟಿನಲ್ಲಿ JDS ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡ್ಬೋದು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿಸ್ತೇನೆ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಏನು ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದಬಳಕೆಯನ್ನು ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ದಂಧೆಗಳು ಇವತ್ತು ಇಸ್ಪೀಟ್ ದಂಧೆ ಇರ್ಬೋದು, ಮಟ್ಕ ದಂಧೆ ಇರ್ಬೋದು, ಜೊತೆಯಲ್ಲಿ ಇವತ್ತು ಮರಳು ಮಾಫಿಯಾ ಸೇರಿದಂತೆ ಈ ರೀತಿ ಅನೇಕ ದಂಧೆಗಳಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಈ ಶಾಸಕರ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಹುಟ್ಟು ಹೋರಾಟಗಾರರು 3 ಬಾರಿ ತಾಲೂಕಿನ ಶಾಸಕರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಜನಸೇವೆಯನ್ನು ತಾಲೂಕಿನ ಜನತೆ ಪರವಾಗಿ ಮಾಡಿರ್ತಕ್ಕಂಥ ದಿವಂಗತ ಶ್ರೀ ಅಪ್ಪಾಜಿ ಗೌಡರ ಧರ್ಮಪತ್ನಿಗಳು ಕಳೆದ ಬಾರಿ ಜನತಾದಳ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡರೂ ಕೂಡ ಹೋರಾಟವನ್ನು ಬಿಟ್ಟಿಲ್ಲ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ
ಕನಕ್ಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂಥ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಏನು ಆಗ್ರಹ ಅಂತೇಳಿ JDS-ನ ಮುಖ್ಯ ಆಗ್ರಹ ಏನು ಅಂತೇಳಿ ಇಲ್ಲಿ ಇವತ್ತಿನಿಂದ ಅಲ್ಲ, ಬಹಳಷ್ಟು ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಒಂದು ರೀತಿ ದೌರ್ಜನ್ಯವನ್ನು ಎಸೆತಕ್ಕಂಥದ್ದು ಅಥವಾ ಬಂದು ನಮ್ಮ ಪಕ್ಷಕ್ಕೆ ತಲೆಬಾಗಿ ಸೇರ್ಪಡೆಯಾಗಿ ಇಲ್ಲದೆ ಹೋದರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಕಿರುಕುಳ್ಳೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಮಾತನಾಡ್ತೇವೆ. ನಡೀಲಿ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ರಿಪಬ್ಲಿಕ್ ಆಫ್ ಭದ್ರಾವತಿ ಏನಿದೆ ಅದನ್ನು ತೊಲಗಿಸೋ ನಿಟ್ಟಿನಲ್ಲಿ JDS ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡ್ಬೋದು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿಸ್ತೇನೆ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಏನು ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದಬಳಕೆಯನ್ನು ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ದಂಧೆಗಳು ಇವತ್ತು ಇಸ್ಪೀಟ್ ದಂಧೆ ಇರ್ಬೋದು, ಮಟ್ಕ ದಂಧೆ ಇರ್ಬೋದು, ಜೊತೆಯಲ್ಲಿ ಇವತ್ತು ಮರಳು ಮಾಫಿಯಾ ಸೇರಿದಂತೆ ಈ ರೀತಿ ಅನೇಕ ದಂಧೆಗಳಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಈ ಶಾಸಕರ ವಿರುದ್ಧವಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಹುಟ್ಟು ಹೋರಾಟಗಾರರು 3 ಬಾರಿ ತಾಲೂಕಿನ ಶಾಸಕರಾಗಿ ಅತ್ಯಂತ ಪ್ರಾಮಾಣಿಕತೆಯಿಂದ ಜನಸೇವೆಯನ್ನು ತಾಲೂಕಿನ ಜನತೆ ಪರವಾಗಿ ಮಾಡಿರ್ತಕ್ಕಂಥ ದಿವಂಗತ ಶ್ರೀ ಅಪ್ಪಾಜಿ ಗೌಡರ ಧರ್ಮಪತ್ನಿಗಳು ಕಳೆದ ಬಾರಿ ಜನತಾದಳ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು. ಭಾಳ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡರೂ ಕೂಡ ಹೋರಾಟವನ್ನು ಬಿಟ್ಟಿಲ್ಲ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಆಫ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತೇಳಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕ್ಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂಥ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಏನು ಆಗ್ರಹ ಅಂತೇಳಿ JDS-ನ ಮುಖ್ಯ ಆಗ್ರಹ ಏನು ಅಂತೇಳಿ ಇಲ್ಲಿ ಇವತ್ತಿನಿಂದ ಅಲ್ಲ, ಬಹಳಷ್ಟು ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಒಂದು ರೀತಿ ದೌರ್ಜನ್ಯವನ್ನು ಎಸೆತಕ್ಕಂಥದ್ದು ಅಥವಾ ಬಂದು ನಮ್ಮ ಪಕ್ಷಕ್ಕೆ ತಲೆಬಾಗಿ ಸೇರ್ಪಡೆಯಾಗಿ ಇಲ್ಲದೆ ಹೋದರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಕಿರುಕುಳ್ಳೆಯನ್ನು ಕೊಡ್ತಾ ಇದ್ದಾರೆ. ಇವೆಲ್ಲದರ ವಿರುದ್ಧವಾಗಿ ಇವತ್ತು ಮಾತನಾಡ್ತೇವೆ. ನಡೀಲಿ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ರಿಪಬ್ಲಿಕ್ ಆಫ್ ಭದ್ರಾವತಿ ಏನಿದೆ ಅದನ್ನು ತೊಲಗಿಸೋ ನಿಟ್ಟಿನಲ್ಲಿ JDS ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.